ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಶೋಧ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶೋಭಾ ಧನಂಜಯ. ನಾನು ಇವತ್ತು ಯೋಗ ತರಗತಿಯಲ್ಲಿ ಯಾವ್ಯಾವ ಆಸನಗಳ ಮಾಡ್ತೀವಿ, ಅದರ ಉಪಯೋಗಗಳೇನು, ಅದರ ಪ್ರಯೋಜನಗಳೇನು, ನಮ್ಮ ಹೆಲ್ತ್ಗೆ ಏನೇನು ಪ್ರಯೋಜನಗಳಾಗುತ್ತೆ ಅಂತ ಇವತ್ತು ನೋಡೋಣ ಬನ್ನಿ. ಹೊಸ ಅಭ್ಯಾಸಿ ಶಕುಂತಲಕ ಅಂತ, ಅವ್ರಿಗೆ ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಂಡ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಆ ಪರಿಸ್ಥಿತಿಯಲ್ಲಿ ಶಾಖೆಗೆ ಬಂದಿದ್ದಾರೆ. ಇವ್ರನ್ನ ನಾವು ಅಭ್ಯಾಸ ಮಾಡಬೇಕು ಅನ್ನೋ ಆಸಕ್ತಿ ಇಟ್ಕೊಂಡಿದ್ದಾರೆ. ಇವ್ರಿಗೆ ನಾವು ಏನು ಮಾಡಬೇಕು ಅಂದರೆ, ಸುಲಭೋಪಾಯದಲ್ಲಿ ಯೋಗವನ್ನು ಅಭ್ಯಾಸ ಮಾಡೋದು ಹೇಗೆ, ಮನೆಯಲ್ಲಿಯೇ ಅಭ್ಯಾಸ ಮಾಡೋದು ಹೇಗೆ. ಒಂದು ಕಬ್ಬಿಣ ಚೇರ್ ಹಾಕಿದ್ದೀವಿ, ಅದ್ರ ಮೇಲೆ ಚೇರ್ನ ಕೂರಿಸಿದ್ದೀವಿ. ಈಗ ಪ್ರಾಂಕಿಯಾಸಿಸ್ ಆಕ್ಟಿವ್ ಆಗಬೇಕು, ಶುಗರ್ ಲೆವೆಲ್ ಕಡಿಮೆ ಆಗಬೇಕು, ಟ್ವಿಸ್ಟಿಂಗ್ ಆಸನಗಳನ್ನು ಮಾಡಬೇಕು. ಅವ್ರನ್ನೆಲ್ಲ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಕುರ್ಚಿಯ ಸಹಾಯದಿಂದ ಮಾಡುವಂಥ ಆಸನಗಳಲ್ಲಿ ಮಾಡಿಸ್ಬೋದು. ಆಗ ಕೈ ಎತ್ತಿ ಮೇಲೆ ಫುಲ್ಲು ಟರ್ನ್ ಆಗಬೇಕ. ಫುಲ್ ಟರ್ನ್ ಆಗಿ ಈ ಕೈನ ಇಲ್ಲಿ ಇಟ್ಕೊಳ್ಳಿ, ಬಿಡಿ, ಈ ಕೈ ಇಟ್ಕೊಳ್ಳಿ, ಇಲ್ಲಿ ಹಿಂಗೆ ಇಟ್ಕೊಳ್ಳಿ, ಸುಮ್ಮನೆ ಇಟ್ಕೊಳ್ಳಿ, ಜಸ್ಟ್ ಮೇಲ್ಗಡೆ ಇಟ್ಕೊಳ್ಳಿ, ಆ ಕೈ ಕೊಡಿ, ಹಿಂಗೆ ಇಟ್ಕೊಳ್ಳಿ, ಟರ್ನ್ ಮಾಡಿ. ಕಾಲಲ್ಲಿ ಇರಬೇಕು. ಈ ಕಾಲನ್ನ ಸಾಧ್ಯವಾದಷ್ಟು ಕೂಡ್ಸೋಕೆ ಟ್ರೈ ಮಾಡ್ತಾರೆ. ನಿಮ್ಗೆ ಎಷ್ಟು ಸಾಧ್ಯನೋ ಈ ಕೈ ಬಿಡಿ, ಮುಂದೆ ಬಿಡಿ, ಇಲ್ಲಿ ಇಟ್ಕೊಳ್ಳಿ. ಬರಬಾರ್ದು, ನೀವು ಆ ಕಡೆ ಇರಬೇಕು, ಈ ಸ್ಥಿತಿಯಲ್ಲಿ ಇರಬೇಕು. ಟರ್ನ್ ಮಾಡಿ, ಹಂಗೆ ಟರ್ನ್ ಮಾಡಿ, ಅಷ್ಟೇ. ನೋಡಿ, ಹೀಗೆ ಮಾಡೋದ್ರಿಂದ ಅವ್ರ ಇಡೀ ದೇಹ ಟ್ವಿಸ್ಟ್ ಆಗ್ತಾ ಇದೆ. ಈಗ ಟ್ವಿಸ್ಟ್ ಆಗೋದ್ರಿಂದ ಪ್ರಾಂಕಿಯಾಸಿಸ್ ಆಕ್ಟಿವ್ ಆಗುತ್ತೆ, ಇಂಟರ್ನಲ್ ಆರ್ಗನ್ಸ್ ಆಕ್ಟಿವ್ ಆಗುತ್ತೆ. ಈಗ ಇಲ್ಲಿ ಭುಜದ ಭಾಗ ಅವರು ಟರ್ನ್ ಮಾಡಿದ್ದಾರೆ. ಈ ಕುರ್ಚಿಯ ಸಹಾಯದಿಂದ ಇನ್ನೂ ಅವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಕೈನ ಮುಂದೆ ಹಾಕಬಹುದು. ನೋಡಿ, ಇದು ಆಗ್ತದೆ. ಹಾಗೆ ಆಗ್ತದೆ. ಇಡೀ ಅವ್ರ ದೇಹ ಮುಂದಕ್ಕಿದೆ, ಕಾಲುಗಳು ಮುಂದಕ್ಕಿದೆ, ದೇಹ ಟ್ವಿಸ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ಕೆಳಗಡೆ ಮಾಡಿದ್ರೆ ನಾವು ಏನು ಮಾಡ್ತೀವಿ, ವಕ್ರಾಸನ ಅಂತ ಹೇಳ್ತೀವಿ. ಕುರ್ಚಿಯ ಸಹಾಯದಿಂದ ಮಾಡುವಂತಹ ವಕ್ರಾಸನ ಸುಲಭ ಉಪಯೋಗಿ. ಆ ಕಡೆ ತಗೊಳ್ಳಿ, ಆ ಕಡೆ ಟರ್ನ್ ಮಾಡಿ, ಅಲ್ಲೇ ಕೂತ್ಕೊಳ್ಳಿ. ನಿಮ್ಮ ಸ್ಥಿತಿ ಬದಲಾಗಬಾರ್ದು, ದೇಹ ಸ್ಥಿತಿ ಆ ಕಡೆ ಮಾಡ್ತಾ ಹೋಗಿ. ಹೀಗೆ ನೀವು ಡೈಲಿ ಮನೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ, ಪ್ರಾಂಕಿಯಾಸಿಸ್ ಆಕ್ಟಿವ್ ಆಗುತ್ತೆ. ಇದು 1 ನಿಮಿಷ, 2 ನಿಮಿಷ, 3 ನಿಮಿಷ ನೀವು ಮಾಡ್ಬೋದು. ನಿಮಗೆ ಎಷ್ಟು ಆಗುತ್ತೆ ಅಷ್ಟು ನೋಡ್ಕೊಂಡು ಮಾಡೋಂಥ ಆಸನ. ನೆಲದಲ್ಲಿ ಮಾಡಿದ್ರೆ ವಕ್ರಾಸನ ಅಂತ ಹೇಳ್ತೀವಿ. ಕುರ್ಚಿಯ ಮೇಲೆ ಕುತ್ಕೊಂಡು ಮಾಡುವಂಥ ಈಸಿ ಆದಂಥ ಆಸನ. ಮುಂದೆ ಬನ್ನಿ, ನಿಧಾನಕ್ಕೆ ಮುಂದೆ ಬನ್ನಿ, ಕೈ ಬಿಡಿ, ನಿಧಾನಕ್ಕೆ ಬನ್ನಿ. ವೀಕ್ಷಕರೇ, ನೋಡಿದ್ರೆ ಅಲ್ವಾ ಇವತ್ತು ಯಾವ ಆಸನ ಮಾಡಿದ್ವಿ, ಅದರ ಉಪಯೋಗಗಳೇನು, ಅದನ್ನು ಈಸಿಯಾಗಿ ಹೇಗೆ ಮಾಡಬೇಕು ಅಂತ ನಾವು ತಿಳಿಸ್ಕೊಟ್ಟಿದ್ದೀವಿ. ನೀವು ನಮ್ಮ ಜೊತೆಗೆ ಯೋಗ ಮಾಡಿ ಅದ್ರ ಪ್ರಯೋಜನಗಳನ್ನ ಪಡ್ಕೊಳ್ಳಿ. ಮತ್ತು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ಮುಖ್ಯ. ಈಗಿನ ಪರಿಸ್ಥಿತಿಲಿ ಕೆಲವರು ಯಾವುದೇ ದೈಹಿಕ ಚಟುವಟಿಕೆಗಳಿಲ್ದೇ ಹೈಡ್ಲಾಗಿ ಮನೇಲಿ ಕೂತಿರ್ತಾರೆ. ಅಂಥವರೆಲ್ಲರೂ ಇಂಥ ಆಸನಗಳನ್ನ ಮಾಡ್ಬೋದು. ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಒತ್ತಿ, ಮತ್ತು ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ.